ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಈಶ್ವರಚಂದ್ರ ಅವರು ಕನ್ನಡದಲ್ಲಿ ಸಣ್ಣ ಕಥೆಗಾರರಾಗಿ ಪ್ರಸಿದ್ಧರಾಗಿದ್ದರು. ಅವರ ವೃತ್ತಿಯಲ್ಲಿ ಹಿಂದೂಸ್ತಾನ್ ವಿಮಾನ ಕಾರ್ಖಾನೆಯಲ್ಲಿ ಡಿಸೈನರ್ ಆಗಿ ವಿನ್ಯಾಸ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಿರುವಂಥ ತಾಂತ್ರಿಕ ಪದವೀಧರರು. ಕನ್ನಡದಲ್ಲಿ ಮೊದಲಿನಿಂದಲೂ ಆಸಕ್ತಿ ಇರತಕ್ಕಂಥವರು, ಸಾಹಿತ್ಯದಲ್ಲಿ ವಿಶೇಷವಾದಂಥ ಅಧ್ಯಯನ ಮಾಡಿದಂಥ ಅವರು ಕೇವಲ ಸಣ್ಣ ಕಥೆಗಳನ್ನಷ್ಟೇ ಅಲ್ಲ, ಉಳಿದ ಸಾಹಿತ್ಯ ಪ್ರಕಾರಗಳಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಮಕ್ಕಳಿಗಾಗಿ ರಚನೆ ಮಾಡಿರುವಂಥ ಜೀವನ ಚರಿತ್ರೆಗಳನ್ನು ಬರೆಯೋದರೊಳಗೆ ಕುಶಲಹಸ್ತರಾಗಿದ್ದಾರೆ. ಸುಬೋಧ ರಾಮರಾಯರು, ಖಾಸಾ ಸುಬ್ಬರಾವ್, ಆರ್ ನಾಗೇಂದ್ರರಾವ್, ಎನ್ ಕೃಷ್ಣರಾವ್ ಮೊದಲಾದವರ ಜೀವನ ಚರಿತ್ರೆಗಳನ್ನು ಮಕ್ಕಳಿಗಾಗಿ ಬಹಳ ಸೊಗಸಾಗಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅವರು ಕಾದಂಬರಿ ಕ್ಷೇತ್ರದಲ್ಲೂ ಕೈಯಾಡಿಸಿದ್ದುಂಟು. ಸಿಮೆಂಟ್ ಮನುಷ್ಯರು, ಒಂದೇ ಸೂರ್ಯನ ಕೆಳಗೆ ಅನ್ನುವ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಅನುವಾದಕರು ಅಂತಾನೂ ಪ್ರಸಿದ್ಧರಾಗಿದ್ದಾರೆ. ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಬಹಳ ಸುಲಭವಾಗಿ ಸರಳವಾಗಿ ಅನುವಾದ ಮಾಡಿದ್ದಾರೆ. ಅದರೊಳಗೆ ಕೆಲವು ಕೃತಿಗಳನ್ನು ಹೆಸರಿಸಬಹುದಾದರೆ ಎವರೆಸ್ಟ್ ಉತ್ತುಂಗಕ್ಕೆ ನನ್ನ ಪಯಣ, ಮತ್ಸ್ಯ ಒಂದು ಸುಂದರವಾದ ಮೀನು, ಇಂಥ ಕೃತಿಗಳನ್ನೆಲ್ಲ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಅನೇಕ ಲೇಖನಗಳನ್ನು ಆಗಾಗ ಪತ್ರಿಕೆಗಳಲ್ಲಿ ಬರೆದಿರೋದನ್ನು ನಾವು ಕಾಣಬಹುದು. ಹೀಗೆ ವೃತ್ತಿಯಲ್ಲಿ ಯಂತ್ರವಿದ್ಯೆಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಅವರು ಪರಿಣಿತರಾದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ವಿಭಾಗಗಳಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದವರಾಗಿದ್ದಾರೆ. ಆದರೆ ಅವರ ಪ್ರಸಿದ್ಧಿಗಳನ್ನು ಜನಪ್ರಿಯತೆಗಳನ್ನು ನಾವು ಗಮನಿಸೋದು ವಿಶೇಷವಾಗಿ ಮುಖ್ಯವಾಗಿ ಸಣ್ಣ ಕಥೆಗಳ ಮೂಲಕ. ಸಣ್ಣ ಕಥೆಗಳಿಗೆ ಸಂಬಂಧಿಸಿದ ಹಾಗೆ ಅವರದು ರಾತ್ರಿ ರಾಣಿ, ತೀರ, ಗುಂಪಿನಲ್ಲಿ ಕಂಡ ಮುಖ, ಮುನಿತಾಯಿ ಅಂತ 4 ಸಂಗ್ರಹಗಳು ಕನ್ನಡದಲ್ಲಿ ಈಗಾಗಲೇ ಪ್ರಕಟವಾಗಿವೆ. ಅವುಗಳಲ್ಲಿ ಜನಪ್ರಿಯವಾದ ಕಥೆಗಳಿವೆ, ಕನ್ನಡಕ್ಕೆ ವಿಶಿಷ್ಟವಾದ ಕಥೆಗಳಿವೆ, ಅವರಿಗೆ ಹೆಸರು ತಂದ ಕಥೆಗಳಿವೆ, ಪರಭಾಷೆಗೆ ಅನುವಾದವಾದ ಕಥೆಗಳಿವೆ, ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ ಕಥೆಗಳಿವೆ. ಹೀಗೆ ವೈವಿಧ್ಯಪೂರ್ಣವಾದ ಕಥೆಗಳನ್ನು, ಸೊಗಸಾದ ನಿರೂಪಣೆಯ ಕಥೆಗಳನ್ನು, ಕನ್ನಡದಲ್ಲಿ ತಮ್ಮದೇ ಆದ ಸ್ಥಾನ ಗಳಿಸಿಕೊಳ್ಳೋದಕ್ಕೆ ಕಾರಣಕರ್ತವಾದಂಥ ಕಥೆಗಳನ್ನು ಅವರು ರಚನೆ ಮಾಡಿದ್ದಾರೆ. ಸಣ್ಣ ಕಥೆ ನನ್ನ ಇಷ್ಟವಾದ ಪ್ರಕಾರ ಲಲಿತ ಪ್ರಬಂಧ ಕೂಡ ಬರೆದಿದ್ದೀನಿ, ನಗೆ ಬರಹ ಬರೆದಿದ್ದೀನಿ, ಕಾದಂಬರಿ ಕೂಡ ಬರೆದಿದ್ದೀನಿ. ಆದರೆ ಸಣ್ಣ ಕಥೆ ನನ್ನಂಥ ಕಾರ್ಖಾನೆಯ ಉದ್ಯೋಗಿಗೆ ಒಂದು ಸಿಟ್ಟಿಂಗ್ನಲ್ಲಿ ಕೂತ್ಕೊಂಡು ಬರೆಯೋದಕ್ಕೆ ಸಣ್ಣ ಕಥೆನೇ ಭಾಳ ಸೂಕ್ತವಾದ ಮಾಧ್ಯಮ. ಮತ್ತು ಯಾವುದಾದ್ರು ಒಂದು ವಿಷಯವನ್ನು ಅಥವಾ ಒಂದು ಸಂಕೀರ್ಣವಾದ ವಸ್ತುವನ್ನು ಕುರಿತು ಯೋಚನೆ ಮಾಡಿ ಒಂದು ಸಣ್ಣ ಕಥೆಯಲ್ಲಿ ಅಳವಡಿಸೋದಕ್ಕೆ ನನಗೆ ಭಾಳ ಸುಲಭವಾಗಿದೆ. ನನಗೆ ಜಗತ್ತಿನಲ್ಲಿ ಅನೇಕ ಕಥೆಗಾರರಿಗೆ ಸಾಮಾನ್ಯವಾದಂಥ ಸಂಗತಿಗಳು ಕೆಲವಿವೆ. ಉದಾಹರಣೆಗೆ ಹುಟ್ಟು ಸಾವು ಅದರಲ್ಲಿ ಒಂದು. ಸಾವನ್ನು ಕುರಿತಂಥ ಕಥೆಗಳು ಸಾಹಿತ್ಯವನ್ನು ಜಗತ್ತಿನಲ್ಲಿ ಎಲ್ಲ ಸಾಹಿತ್ಯದಲ್ಲೂ ನಾವು ನೋಡಬಹುದು, ಕನ್ನಡದಲ್ಲೂ ನೋಡಬಹುದು. ಕನ್ನಡದಲ್ಲಿ ಸಾವನ್ನು ಕುರಿತು ಒಂದಲ್ಲ ಒಂದು ರೀತಿ ಪ್ರಸ್ತಾಪ ಮಾಡದೇ ಇರೋ ಕಥೆಗಾರರೇ ಇಲ್ಲ ಅಂದರೂ ತಪ್ಪಲ್ಲ. ಈಶ್ವರಚಂದ್ರ ಅವರು ಸಹ ತಮ್ಮ ಅನೇಕ ಕಥೆಗಳಲ್ಲಿ ಈ ಸಾವನ್ನು ಕುರಿತು ತಮ್ಮದೇ ಆದ ರೀತಿಯ ವಿಶ್ಲೇಷಣೆಯಿಂದ ನಿರೂಪಣೆಯಿಂದ ಕಥೆಗಳನ್ನು ಹೆಣೆದಿದ್ದಾರೆ. ಅದರಲ್ಲಿ ಒಂದು ಕಥೆ ಸುಳಿವು. ಈ ಸುಳಿವು ಕಥೆಯಲ್ಲಿ ಮುಖ್ಯವಾಗಿ ಸಾವಿನ ಸಮಸ್ಯೆ ಇದೆ. ಈ ಸಾವಿನ ಸಮಸ್ಯೆ ಎಲ್ಲರನ್ನೂ ನಿಗೂಢವಾಗಿ ಕಾಡುವಂಥ ವಸ್ತು. ಸಾವು ಯಾರಿಗೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಸಾವನ್ನು ಗೆದ್ದಂಥ ಸಾವಿತ್ರಿ, ನಚಿಕೇತ ಅಂಥವ್ರನ್ನ ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸಾವಿನ ಎದುರಿಗೆ ತಲೆ ಬಾಗಲೇಬೇಕು. ಇಂಥ ಪರಿಸ್ಥಿತಿಯಲ್ಲಿ ಸಾವಿನ ಮುನ್ಸೂಚನೆ ಕೆಲವರಿಗೆ ಸಿಗೋಂಥ ಸಂದರ್ಭ ಉಂಟು. ಸುಳುವಿನಲ್ಲಿ ಸಾವಿನ ಒಂದು ಪ್ರಸಂಗವನ್ನು, ಘಟನೆಯನ್ನು ತಗೊಂಡು ಹೇಗೆ ವಿಧಿ ತನ್ನ ಕೈವಾಡವನ್ನು ನಡೆಸುತ್ತೆ, ಆ ವಿಧಿಯ ಕೈವಾಡ ಒಂದು ಕಡೆ
ಒಬ್ಬರಿಗೆ ತಿಳಿದಿದ್ದರೆ ಅವರು ಹೇಗೆ ವರ್ತಿಸ್ತಾರೆ, ಆದರೆ ತಿಳಿದೇ ಇದ್ದಾಗ ಉಳಿದವರು ಹೇಗೆ ವರ್ತಿಸ್ತಾರೆ ಅನ್ನೋದರ ಹಿನ್ನೆಲೆ ಒಳಗೆ ಈ ಸುಳುವು ಕಥೆಯನ್ನು ಅವರು ಬಹಳ ರೋಚಕವಾಗಿ ಚಿತ್ರಿಸಿದ್ದಾರೆ. ಯಾವಾಗ? 2 ದಿನ ಆಯಿತು. ಸೆಕೆಂಡ್ ಅಟ್ಯಾಕ್ ಅಲ್ವಾ? ಹೌದು. ಡಾಕ್ಟ್ರ್ ಏನು ಹೇಳಿದ್ರು? ಇನ್ನೂ ಏನು ಹೇಳಿಲ್ಲ. ಎಬ್ಬಿಸ್ಬೇಡಿ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ವಾಸು, ನೀವು ಬಂದಿದ್ದು ತುಂಬ ಸಮಾಧಾನ ಆಯಿತು ಕಣ. ನನಗೆ ನೀನು ನಮ್ಮ ಮನೆ ಮಗ ಅಲ್ದಿದ್ರು ಇವ್ರ ಕಾಯಿಲೆ ಮಲಗ್ದಾಗ್ಲಿಂದ ನೀನು ತುಂಬ ಜ್ಞಾಪಿಸ್ಕೊತಾ ಇದ್ರು. ಕರ್ಸಿ ಅಂತಿದ್ರು. ಪ್ರೀತಿ ವಾತ್ಸಲ್ಯಕ್ಕೆ ಅಪ್ಪ ಅಮ್ಮ ಅಣ್ಣ ತಮ್ಮನ ಬಾಂಧವ್ಯನೇ ಬೇಕೇನಮ್ಮ. ನಾನು ನಿಮ್ಮ ಮಗ ಅಲ್ಲದೆ ಇರ್ಬೋದು, ಆದರೆ ನೀವು ನನಗೆ ತಾಯಿನಿ. ನಾನಿವತ್ತು ಈ ಸ್ಥಿತಿನಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ರಾಯರ ಔದಾರ್ಯನೇ ಕಾರಣ. ರಾಯರ ಆರೋಗ್ಯದ ಬಗ್ಗೆ ನೀವೇನು ಯೋಚಿಸ್ಬೇಡಿ, ನಾನು ಕೇಶವ ಎಲ್ಲ ನೋಡ್ಕೋತೀವಿ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಕೈ ಕಾಲು ತೊಳ್ಕೊಂಡು ಕೇಶವ ಎಲ್ಲಿದೆಯಪ್ಪ? ಕೇಶವ ರಾಯರೇ, ಏನು ಬೇಕಾಗಿತ್ತು? ನಿನ್ನನ್ನೆಲ್ಲ ನಾ ಕರೆದಿದ್ದು. ಕೇಶವ ಎಲ್ಲಿದ್ದಾನೆ? ಅವನು ಮಲಗಿದ್ದಾನೆ. ಏನು ಬೇಕಾಗಿತ್ತು ಹೇಳಿ. ಕೇಶವ ಕೇಶವ, ನನ್ನ ಬಿಟ್ಟು ಹೋಗ್ಬೇಡಪ್ಪ ಕೇಶವ. ಕೇಶವ 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 ಮಲ್ಕೊಳ್ಳಿ, ನಾವು ಎದ್ದಿರ್ತೀವಿ. ಹೋಗಮ್ಮ ಮಲ್ಕೊಳ್ಳಿ. ಯಾಕೆ ಆಗ್ತಿದೆ? ನನ್ಗೆ ತುಂಬ ಹೆದರಿಕೆ ಆಗ್ತಿದೆ. ಪಕ್ಕದ ಮನೆಯವ್ರನ್ನಾದ್ರೂ ಎಬ್ಸಣ್ಮೇಲೆ ನೀವು ಸುಮ್ಮನೆ ಅಪ್ಪ. ಹಿರಿಯರ ನೀವೇ ಹೀಗೆಲ್ಲ ಹೇಳಿದ್ರೆ ಎಲ್ರಿಗೂ ಗಾಬರಿ ಆಗಲ್ವಾ? ಇದಕ್ಕೆಲ್ಲ ಅಕ್ಕಪಕ್ಕದವ್ರನ್ನ ಎಬ್ಸೋದು ಯಾಕೆ? ಕೇಶವ ಕೇಶವ ಯಾಕೆ ಏನಾಯ್ತು ನಿಮಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಸುಮ್ಮನೆ ಎಲ್ಲರನ್ನೂ ಗಾಬರಿ ಪಡಿಸ್ತಾ ಇದ್ದೀರಾ. ಏನೂ ಆಗೋಲ್ಲ, ಮಲ್ಕೊಳ್ಳಿ.
ಅಮ್ಮ ನೀವು ಸ್ವಲ್ಪ ಗ್ಲೂಕೋಸ್ ಗಂಜಿನ ಮಾಡ್ಕೊಬನ್ನಿ ಹೋಗಿ. ಕೇಶವ, ಅಲ್ಲಯ್ಯ ನೀನು ಅವರಾಗೆ ಆಡ್ತಾ ಇದೆಯಲ್ಲ. ಈಗ ಮನೆ ಮಂದಿ ಎಲ್ಲ ರೋಗಿ ಮುಂದೆ ಕೊಡು ಅಂತ ಅಳ್ತಾ ಕೂತ್ಕೊಂಡ್ರೆ ಅವ್ರ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಆಗುತ್ತೆ ಅಂತ ಗೊತ್ತಿಲ್ಲ. ನೀನೇ ಅವರಿಗೆ ಇನ್ನಷ್ಟು ಧೈರ್ಯ ಆಡ್ಬೇಕಪ್ಪ. ಅದು ಬಿಟ್ಬಿಟ್ಟು ಸರಿ ನೀನು ಹೋಗಿ ಮಲ್ಕೊ, ನಡಿ ಹೋಗಿ ಮಲ್ಕೊ. ಕೇಶವ, ಕೇಶವ, ಅಮ್ಮ ನೀವೇ ಹೋಗಿ ಏನೋ ವಿಚಾರಿಸಿ. ಕೇಶವ, ಏನಿದೆ? ಕೇಶವ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಎತ್ತಿರ್ಲೆ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆಗೆ ಆಯ್ತು. ದೇವಸ್ಥಾನ ಪೂಜೆ ಈಗಲೇ ಇದಕ್ಕೆಲ್ಲ ಏನು ಅವಸರ? ಹೋಗಿ ಬರಲಿ ಬಿಡಪ್ಪ. ಅವ್ರ ಮನಸ್ಸಿಗೆ ಬಂದಿದೆ, ಯಾಕೆ ನಿರ್ಧಾರ ಮಾಡಬೇಕು? ದೇವಸ್ಥಾನದಲ್ಲಿ ಪೂಜಾರಿನೇ ಬಂದಿರ್ತಾರೋ ಇಲ್ವೋ? ಬಂದಿರದೆ ಏನು, 6 ಗಂಟೆಗೆನೆ ಬಂದಿರ್ತಾರೆ. ಅಮ್ಮ ನೀರು ಕಾದಿದೆಯಾ? ಟವಲ್ ತಂದ್ಕೊಡು. ಕಾಫಿ ಕುಡಿತೀರಾ? ಹೇಳಿ. ಒದ್ದೆ ಬಟ್ಟೆಯಿಂದ ಮೈ ಮುಗಿತೀನಿ, ಮೈ ಸ್ವಲ್ಪ ಹಗುರ ಆಗುತ್ತೆ. ಅಮ್ಮ ಸ್ವಲ್ಪ ಬಟ್ಟೆ ನೀನು ತಗೊಂಬ ಅಮ್ಮ. ಅಮ್ಮ ಇವತ್ತು ಡಾಕ್ಟರ್ ಎಷ್ಟೊತ್ತಿಗೆ ಬರ್ತೀನಿ ಅಂದರು?
ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಒಂದು ರೌಂಡ್ ಬಂದು ಹೋಗ್ತೀನಿ ಅಂತಂದರು. ಹೇಗಿದ್ದಾರಮ್ಮ ಇವತ್ತು? ಗುಡ್ ಗುಡ್. ಹೀಗೆ ಸಾಯಂಕಾಲ ಒಂದ್ಸರಿ ಮಾಡಿಸ್ಬಿಡಿ. ಏನ್ ರಾಯನೇ, ಹೇಗಿದ್ದೀರಾ? ಇಲ್ಲಿ ಸ್ವಲ್ಪ ಜೋರಾಗಿ ಉಸಿರಾಡಿ. ರಾತ್ರಿ ತುಂಬ ಒದ್ದಾಡ್ತಿದ್ರು ಡಾಕ್ಟ್ರೇ. ನಮಗೆಲ್ಲ ತುಂಬ ಹೆದರಿಕೆ ಆಗಿತ್ತು. ಅದೆಲ್ಲ ಮಾಮೂಲಮ್ಮ. ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ? ರೋಗಿಗೆ ಧೈರ್ಯ ಹೇಳಬೇಕಾದವ್ರು ನೀವು. ಹಾಗೆ ನೋಡಿದ್ರೆ ನಿನ್ನೆಗಿಂತ ಇವತ್ತು ಬಹಳ ಸುಧಾರಿಸಿದ್ದಾರೆ. ಹೀಗೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದ್ರೆ ಒಂದು ತಿಂಗಳಲ್ಲೇ ಪೈಲ್ವಾನ್ ಆಗ್ಬಿಡ್ತೀರಾ. ಚೀರ. ಆಮೇಲೆ ಕೇಶವನ್ ಕಳಿಸಿ ಮಾತ್ರೆ ಕೊಟ್ಟು ಕಳಿಸ್ತೀನಿ. ಬೆಳಗ್ಗೆ ಇಂಜೆಕ್ಷನ್ ಏನು ಬೇಡ. ಏನಾದರೂ ತೊಂದರೆ ಕಂಡು ಬಂದಲ್ಲಿ ಹೇಳಿ ಕಳಿಸಿ, ಬರ್ತೀನಿ. ಬರ್ಲಾ? ಸ್ವಲ್ಪ ಕಾಫಿನಾದರೂ ಕುಡೀರಿ, ಖಾಲಿ ಹೊಟ್ಟೆಲಿರಬಾರ್ದು. ಕೇಶವ, ಆ ಹೆಣ್ಣಿನ ಮನೆಯವ್ರಿಗೆ ಕಾಗದ ಬರೆಯಪ್ಪ. ಇನ್ನೂ ಮದುವೆ ಮಾತುಕತೆನೇ ಮುಗಿದಿಲ್ಲ, ಈಗಲೇ ಈ ವಿಚಾರ ತಿಳಿಸಿ ಅವ್ರನ್ನೂ ಯಾಕೆ ಗಾಬರಿ ಪಡಿಸೋದು? ಮೊದಲು ನೀವು ಸುಧಾರಿಸ್ಕೊಳ್ಳಿ. ನನ್ನ ಸ್ಥಿತಿ ಬಿಡು. ಮೊದಲು ನಿನ್ನ ಕಾಗದ ಬರೆಯೋ ಕೇಶವ. ಅಮ್ಮ ಅಮ್ಮ, ಅಪ್ಪ ಹೆಣ್ಣಿನ ಮನೆಯವರಿಗೆ ಕಾಗದ ಬರಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಸ್ಥಿತಿನಲ್ಲಿ ಇದೆಲ್ಲ ಬರೀಲಿ ಬಿಡೋ. ಅವ್ರ ಕಣ್ಮುಂದೆನೆ ಇವನ್ ಮದುವೆ ನಡಿಬೇಕು ಅಂತ ಅವ್ರಿಗೆ ಆಸೆನೋ ಏನೋ. ಇನ್ನೂ ಚೆನ್ನಾಗಿಲ್ಲ. ಆದ್ದರಿಂದ ದಯವಿಟ್ಟು ಮದುವೆ ಮಾತುಕತೆನ ಮುಂದಕ್ಕೆ ಇಟ್ಕೊಳ್ಳೋಣ. ಮುಂದಿನ ದಿನಗಳನ್ನು ನಾವೇ ಖುದ್ದಾಗಿ ತಿಳಿಸ್ತೀವಿ ಅಂತ ಬರೆಯಪ್ಪ. ಮದುವೆಗೆ ಆತರ ಪಡಿಸಿ ಕಾಗದ ಬರ್ಸ್ತಿದ್ದಾರೆ ಅಂದ್ಕೊಂಡ್ರೆ ಮದುವೆನೇ ಮುಂದಕ್ಕೆ ಹಾಕ್ತಿದ್ದಾರೆ. ಇನ್ನೆರಡು ತಿಂಗಳಿಗೆ ಆಷಾಢ ಮಾಸ, ಈ ಸಲ ಅಧಿಕ ಆಷಾಢ ಬೇರೆ. ಹೀಗೆ ಯಾಕೆ ಮದುವೆ ಮುಂದೂಡ್ತಿದ್ದಾರೆ? ಈಗಲೇ ಮದುವೆ ಗಲಾಟೆ ಅಂದರೆ ಅವ್ರ ಆರೋಗ್ಯಕ್ಕೂ ತೊಂದರೆ. ಅವ್ರ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಬಿಡಿ. ಏನು? ಗೋವಿಂದಪ್ಪನಿಗೆ 10,000 ಸಾಲ ಕೊಟ್ಟಿದ್ದೆ. ಕಾಗದ ಪತ್ರನೂ ಏನೂ ಇಲ್ಲ. ತುಂಬಾ ದಿನ ಆಯಿತು. ಸಾಲನೂ ತಿರುಗಿ ಕೊಟ್ಟಿಲ್ಲ. ಅದಕ್ಕೆ ಕಾಗದ ಬರ್ಸ್ಕೊಂಡ್ ಬಾ ಅಂದ್ರು.
ಡಾಕ್ಟರ್, ಸ್ವಲ್ಪ ವೀಕ್ ಆಗಿದ್ದಾರೆ. ನಾಳೆ ಬೆಳಗ್ಗೆವರೆಗೂ ನೋಡೋಣ. ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಫೋನ್ ಮಾಡಿ, ನಾನು ಬರ್ತೀನಿ. ಅವನು ಅರ್ಧ ದುಡ್ಡು ಕೊಟ್ಟ, ಮಿಕ್ಕಿದ್ದಕ್ಕೆ ಕಾಗದ ಬರ್ಕೊಟ್ಟಿದ್ದಾನೆ. ಈ ವಿಷಯನ ಅವ್ರ ಹತ್ರ ಆಮೇಲೆ ಮಾತಾಡೋಣ. ಡಾಕ್ಟ್ರು ಈಗ ತಾನೇ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಅಮ್ಮ, ಕೇಶವ, ಕೇಶವ, ಎಲ್ಲಿದ್ದೀಯೋ? ಯಾರು? ಅರೆ ಅಪ್ಪ, ಕೇಶವ, ಬಂದ್ಯಪ್ಪ. ಕೇಶವ, 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 ಜೋಯಿಸ್ರ ಮನೆಗೆ ಹೋಗಿ ಇವತ್ತು ತಿಥಿ ನಕ್ಷತ್ರ ಎಲ್ಲ ಚೆನ್ನಾಗಿದೆಯಾ ಕೇಳ್ಕೊಂಡು ಬಾ ಮಗು. ಹೋಗಪ್ಪ, ಹೋಗು ಕೇಶವ, ಹೋಗು. ಚಾಕಿ ಚಪ್ಸರ ತಂದ್ಕೊಡ್ತೀನಿ, ಚಪ್ಸರ ತಂದ್ಕೊಡ್ತೀನಿ. ಏನಿದ್ರೆ ತಗೊಳ್ಳಿ. ನೀವೆಲ್ಲ ರಾತ್ರಿಯೆಲ್ಲ ನಿದ್ದೆ ಕೆಟ್ಟಿದ್ದೀರಿ. ಮಲ್ಕೊಳ್ಳಿ, ಹೋಗಿ ಮಲ್ಕೊಳ್ಳಿ, ಹೋಗಿ 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 ಹೋಗಿ. ಸದಾಶಿವರಾಯರ ಮನೆ ಇದೆನಾ? ಇದೆ. ಕೇಶವರಾಯರು ಅವ್ರ ಮಗ. ತಾವು? ನಾನು ಈ ಮನೆಯವನೇ. ಏನು ಹೇಳಿ? ಅಲ್ಲಿ ಗಾಂಧಿ ಬಜಾರ್ ಸರ್ಕಲ್ನಲ್ಲಿ ಕೇಶವರಾಯರಿಗೆ ಆಕ್ಸಿಡೆಂಟ್ ಆಯಿತು. ಒಂದು ಕೋಣ ಅಡ್ಡ ಬಂತು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿ ಬೈಕ್ ಡಿಕ್ಕಿ ಹೊಡೆದು ಬಸ್ ಕೆಳಗೆ ಬಿದ್ದು ಬಸ್ ಅವ್ರ ಮೇಲೆ ಹರಿದು ತುಂಬಾ ರಕ್ತ ಹೋಯಿತು. ಆಸ್ಪತ್ರೆಗೆ ಸಾಗಿಸುವಾಗ
ತೀರ್ಕೊಂಬಿಟ್ರು. ಕೇಶವ, ಕೇಶವ, ಇದು ಹೊರನೋಟಕ್ಕೆ ರಾಯರು ಸಾಯ್ತಾರೆ ಅಂತಿದ್ದಂಥ ಸಂದರ್ಭದಲ್ಲಿ ಮಗ ಕೇಶವ ಸಾಯುವಂಥದ್ದನ್ನು ನಾವು ಕಾಣುತ್ತೇವೆ. ಒಂದು ಅನಿರೀಕ್ಷಿತ ಘಟನೆಯನ್ನು ಕಾಣುತ್ತೇವೆ ಒಂದು ಕಡೆ. ಇನ್ನೊಂದು ಕಡೆ ಸಾವಿನ ಯೋಚನೆಯೇ ಇಲ್ಲದೆ ಇರುವಂಥ ಮಗನಿಗೆ ಸಾವು ಬರುತ್ತೆ, ಸಾವಿನ ಹಾಸಿಗೆಯಲ್ಲೇ ಇರುವಂಥ ರಾಯರು ಸಾಯೋದಿಲ್ಲ. ಇದು ಇನ್ನೊಂದು ಕಡೆ. ಅಂದರೆ ಸಾವಿನ ವಿದ್ಯಮಾನ ಹೇಗಿದೆ ಅಂತ ಅಂದರೆ ಅದು ನಮಗೆ ಹಿಡಿತಕ್ಕೆ ಸಿಕ್ಕೋದಿಲ್ಲ ಅನ್ನೋ ಅಂಶವನ್ನು ಲೇಖಕರಲ್ಲಿ ಪ್ರತಿಪಾದಿಸಿರೋದು ಒಂದು ಅಂಶ. ಆದರೆ ಇನ್ನೊಂದು ಅಂಶ ಇದೆ. ಮಗನಿಗೆ ಬಂದಂಥ ಸಾವು ತಂದೆಗೆ ತಿಳಿದಿರುತ್ತೆ, ಆದರೆ ಮಗನಿಗೆ ಹೇಳೋಲ್ಲ. ಅವನನ್ನು ಮುದ್ದಾಡಿ ಬಿಕ್ಕಿ ಬಿಕ್ಕಿ ಹತ್ತು ಅವನ ತಲೆಯನ್ನೇ ಒರೆಸಿ ವಿಚಿತ್ರವಾಗಿ ವರ್ತಿಸಿದ ಸಂದರ್ಭದಲ್ಲಿ ರಾಯರು ಯಾಕೆ ಹಾಗೆ ವರ್ತಿಸಿದ್ರು ಅಂತಂದರೆ ಅವ್ರಿಗೆ ಮಗನ ಸಾವಿನ ಒಂದು ಸೂಚನೆ ಸಿಕ್ಕಿರುತ್ತೆ. ನನ್ನ ಅನುಭವಕ್ಕೆ ಬಂದ ಹಾಗೆ ನಮ್ಮ ಸಂಬಂಧಿಕರ ಪೈಕಿ ಇಬ್ಬರು ಮುದುಕರು, ಒಬ್ಬರು ಸಾಯುವ ಸ್ಥಿತಿಯಲ್ಲಿ ಇದ್ದವರು, ಇನ್ನೊಬ್ಬರು ಆರೋಗ್ಯವಾಗಿ ಓಡಾಡ್ಕೊಂಡಿದ್ದವರು. ಆದರೆ ಸಾಯುವ ಸ್ಥಿತಿಯಲ್ಲಿದ್ದವರು ಆರೋಗ್ಯವಾಗಿ ಹುಷಾರಾದರು, ಆದರೆ ಆರೋಗ್ಯವಾಗಿದ್ದವರು ಒಂದು ಅಪಘಾತದಲ್ಲಿ ಸತ್ತು ಹೋದರು. ಯಾರಿಂದ ಸಾಹಿತ್ಯವನ್ನು ನಿರೀಕ್ಷೆ ಮಾಡಿದ್ವೋ ಅವರು ಆರೋಗ್ಯವಾಗಿ ಬೆಳೆದು ಬಂದರು, ಆರೋಗ್ಯವಾಗಿ ಉಳ್ಕೊಂಡ್ರು ಅವರು. ಆದರೆ ಅನಿರೀಕ್ಷಿತವಾಗಿ ಇನ್ನೊಬ್ಬರು ಸತ್ತು ಹೋದರು. ಇಂಥ ಘಟನೆಯನ್ನು ನೋಡಿದಾಗ ನನಗೆ ಇದೇನೋ ನಿಗೂಢವಾದ ವಸ್ತು, ಇಲ್ಲೇನೋ ಒಂದು ಯೋಚನೆ ಮಾಡಬೇಕಾದಂಥ ವಿಷಯ ಇದೆ ಅಂತ ಅನಿಸ್ತಾ ಇತ್ತು. ಹಾಗೆ ಅದೇ ಮನಸ್ಸಿನಲ್ಲಿ ಕೆಲಸ ಮಾಡಿ ಈ ಕಥೆ ರೂಪ ತಾಳ್ತು ಅಂತ ಕಾಣುತ್ತೆ. ಸಾವನ್ನು ಭಿನ್ನ ಭಿನ್ನ ಮುಖಗಳಲ್ಲಿ ಸರ್ವತ್ರವಾಗಿ ಚಿತ್ರಿಸಿರುವಂಥದ್ರಲ್ಲಿ ಒಂದು ವಿಶಿಷ್ಟ ಹಿನ್ನೆಲೆಯಲ್ಲಿ ಬಹಳ ಸರಳವಾಗಿ ಬಹಳ ಅರ್ಥಗರ್ಭಿತವಾಗಿ ಚಿತ್ರಿಸಿರೋದನ್ನು ಈ ಕಥೆಯಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಸುಳಿವು ಒಂದು ವಿಶಿಷ್ಟ ಕಥೆಯಾಗಿದೆ ಮತ್ತು ಸರಳವಾದ ಕಥೆಯಲ್ಲೇ ಬಹಳ ಗಹನವಾದಂಥ ಸಂಗತಿಯೊಂದನ್ನು, ಸಾವಿನಂಥ ಗಂಭೀರ ಸಮಸ್ಯೆಯನ್ನು ಎರಡು ಮುಖಗಳನ್ನು ಚಿತ್ರಿಸುತ್ತೆ ಅನ್ನೋದು ಇವತ್ತು ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಮಾತೊಳೆ ವಿಶ್ವವ ತೋಲಿಸುವ ಬಗೆಗಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ವ್ಯತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.